ಶತ್ರು ರಾಷ್ಟ್ರದೊಂದಿಗೆ ಭಾರತದ ಯುದ್ಧವಾದ ಸಂದರ್ಭದಲ್ಲಿ ಒಂದು ವೇಳೆ ಏರ್ ಸ್ಟ್ರೈಕ್ ಆದಲ್ಲಿ ಬಿಲ್ಡಿಂಗ್ಗೆ ಬೆಂಕಿ ಬಿದ್ದಾಗ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈಗ ಕಾರವಾರದ ಆಮದಳ್ಳಿಯಲ್ಲಿರುವಂತಹ ನೇವಲ್ ಕಾಲೋನಿಯಲ್ಲಿ ಜನರನ್ನು ರಕ್ಷಣೆ ಶತ್ರು ರಾಷ್ಟ್ರದೊಂದಿಗೆ ಭಾರತದ ಯುದ್ಧವಾದಲ್ಲಿ ಈ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಆದರೆ ಕಟ್ಟಡಗಳಲ್ಲಿ ಬೆಂಕಿ ಬಿದ್ದಾಗ ಜನರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಅಣುಕು ಕಾರ್ಯಾಚರಣೆ ಕಾರವಾರದ ಆಮದಳ್ಳಿಯಲ್ಲಿ ನಡೆಸಲಾಗುವಂಥದ್ದು. ಸೊ ಇದು ಕಾರವಾರದ ನೇವಲ್ ಕಾಲೋನಿಯಲ್ಲಿರುವಂತಹ ಪ್ರದೇಶ. ಸೊ ಇಲ್ಲಿ ಜನರನ್ನು ರಕ್ಷಣೆ ಮಾಡುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಲಾಗ್ತದೆ ನೋಡ್ಕೋಬಹುದು ವೀಕ್ಷಕರೇ. ಸೊ ಇಲ್ಲಿ ಅಗ್ನಿಶಾಮಕ ದಳ ಹಾಗೂ ಇಲ್ಲಿ ನೇವಿಯ ಅಧಿಕಾರಿಗಳು, ಹೋಮ್ ಗಾರ್ಡ್ಸ್ ಹಾಗೂ NDRF ತಂಡಗಳೆಲ್ಲ ಬಂದು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಈ ಬಿಲ್ಡಿಂಗ್ ಅಂದ್ರೆ ಇದು ಮುದ್ಗದಲ್ಲಿರುವಂತಹ ನೇವಲ್ ಕಾಲೋನಿ. ಸೊ ಇದು ನೌಕಾನೆಲೆಯ ಸಿಬ್ಬಂದಿಗಳು ಹಾಗೂ ಸ್ಟಾಫ್ಗಳು ಇರುವಂತಹ ಪ್ರದೇಶ. ಸೊ ಇಲ್ಲಿ ಒಂದು ವೇಳೆ ಏರ್ ಸ್ಟ್ರೈಕ್ ಆದರೆ ಬಿಲ್ಡಿಂಗ್ ಮೇಲೆ ಬೆಂಕಿ ಅವಘಡ ಉಂಟಾದಾಗ ಆ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಈಗ ಇಲ್ಲಿ ಕಾರ್ಯಾಚರಣೆ ಮಾಡಲಾಗುವಂಥದ್ದು. ಸೊ ಈ ಅಣುಕು ಕಾರ್ಯಾಚರಣೆ ಮೂಲಕ ಇಲ್ಲಿನ ನೇವಿ ಸಿಬ್ಬಂದಿಗಳು ಹಾಗೂ ಇಲ್ಲಿನ ಹೋಮ್ ಗಾರ್ಡ್ಸ್ ಆಗಿರ್ಬೋದು ಹಾಗೂ ಆಂಬ್ಯುಲೆನ್ಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಇಲ್ಲಿನ NDRF ತಂಡಗಳಾಗಿರ್ಬೋದು ಅಥವಾ ಅಗ್ನಿಶಾಮಕ ದಳ ಎಲ್ಲ ಸೇರಿಕೊಂಡು ಜನರನ್ನು ರಕ್ಷಣೆ ಮಾಡುವ ಒಂದು ಅಣುಕು ಕಾರ್ಯಾಚರಣೆ ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಸೊ ಇಲ್ಲಿ ಸಾಕಷ್ಟು ಪ್ರಮಾಣದ ನೀರು ಹಾರಿಸಿ ಬೆಂಕಿ ನಂದಿಸುವ ಕೆಲಸ ಈಗಾಗಲೇ ನಡೆಸಲಾಗುವಂಥದ್ದು. ಸೊ ಇಲ್ಲಿ ಮಷಿನ್ ಅಳವಡಿಸುವ ಮೂಲಕ ಈಗ ನೀರು ಹರಿಸಲಾಗ್ತದೆ. ಅದಲ್ಲೇ ಅಗ್ನಿಶಾಮಕ ದಳದ 2-3 ವಾಹನಗಳು ಕೂಡ ಇಲ್ಲಿ ಬಂದಿದೆ. ಸಾಕಷ್ಟು ಆಂಬ್ಯುಲೆನ್ಸ್ಗಳನ್ನು ಇಲ್ಲಿ ಕೂಡ ತರಿಸ ಆ ಮೂಲಕ ಜನರು ಗಾಯಾಳುಗಳನ್ನು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಈಗಾಗಲೇ ನಡೆಸಲಾಗುವಂಥದ್ದು. ಅದೇ ಈ ದೃಶ್ಯ ನೋಡಲಿಕ್ಕೆ ಸರೌಂಡಿಂಗ್ಸ್ ಅಂದರೆ ಈ ನೇವಲ್ ಕಾಲೋನಿಯ ಸುಮಾರು ಜನರು ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿನ ಈ ಸ್ಥಳ ಏನಿದೆ ಇದು ನೌಕಾನೆಲೆಗೆ ಸೇರಿದಂಥದ್ದು. ಸೊ ನೌಕಾನೆಲೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂಥದ್ದು. ಸೊ ಈ ಕಾರ್ಯಾಚರಣೆ ಮೂಲಕ ಅವರನ್ನ ಈ ಕಾಲೋನಿಯಲ್ಲಿರುವಂತಹ ಜನರು ಯಾವ ರೀತಿ ರಕ್ಷಣೆ ಮಾಡುವುದು, ಅದಲ್ಲದೆ ಬೇರೆ ಕಡೆಗಳಲ್ಲಿ ಜನರು ಇಂಥ ಸ್ಥಿತಿ ಉಂಟಾದರೆ ಅಲ್ಲಿಂದ ಜನರು ಯಾವ ರೀತಿ ರಕ್ಷಣೆ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಇದೊಂದು ಈ ಅಣುಕು ಕಾರ್ಯಾಚರಣೆ ನಡೆಸಲಾಗುವಂಥದ್ದು. ಸೊ ಸಾಕಷ್ಟು ಪ್ರಮಾಣದಲ್ಲಿ ಈಗ ಕೆಮಿಕಲ್ ವಾಟರ್ ಹಾಗೂ ಫೋಮ್ ವಾಟರ್ಗಳನ್ನು ಹಾಕಲಾಗಿದೆ. ಸೊ ಈ ಮೂಲಕ ಜನರ ರಕ್ಷಣೆ ಮಾಡುವಂಥದ್ದು. ಇನ್ನು ಈ ದೊಡ್ಡ ಬಿಲ್ಡಿಂಗ್ ಏನಿದೆ, ಸೊ ಆ ಬಿಲ್ಡಿಂಗ್ ಇಂದ ಜನರನ್ನು ಕೆಳಗೆ ಇಳಿಸುವಂತ ಕೆಲಸ ಮಾಡಲಾಗುವಂಥದ್ದು. ಸೊ ಈಗ ಫೈರ್ ಬ್ರಿಗೇಡ್ ಆಗಿರ್ಬೋದು, ಇಲ್ಲಿ ನೇವಲ್ ಕಾಲೋನಿ ಇರುವಂತಹ ಫೈರ್ ಬ್ರಿಗೇಡ್ ಆಗಿರ್ಬೋದು, ಎಲ್ಲರೂ ಈಗ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಮೂಲಕ ಜನರನ್ನು ರಕ್ಷಣೆ ಮಾಡುವಂತಹ ಕೆಲಸ ಈಗಾಗಲೇ ನಡೆಸಲಾಗಿರುವಂಥದ್ದು. ಸೊ ಈಗಾಗಲೇ ಒಂದು ಬಿಣಗ ಗ್ರಾಸಿಮ್ ಇಂಡಸ್ಟ್ರಿಯಲ್ಲಿ ಅಲ್ಲಿ ಕಟ್ಟಡ ಬಿದ್ದಾಗ ಜನರನ್ನು ಯಾವ ರೀತಿ ರಕ್ಷಣೆ ಮಾಡಬಹುದು ಎಂಬ ಅಣುಕು ಕಾರ್ಯಾಚರಣೆ ಮಾಡಲಾಗಿತ್ತು. ಸೊ ಈಗ ಬಿಣಗ ನೇವಲ್ ಕಾಲೋನಿಯಲ್ಲಿ ಸೊ ಇಲ್ಲಿ ಬೆಂಕಿ ಬಿದ್ದಾಗ ಯಾವ ರೀತಿಯಲ್ಲಿ ಜನರ ರಕ್ಷಣೆ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಒಂದು ಅಣುಕು ಕಾರ್ಯಾಚರಣೆ ಮಾಡಲಾಗುವಂಥದ್ದು. ಸೊ ಈಗ ಇಲ್ಲಿ ಮಷಿನ್ ಕೂಡ ಯೂಸ್ ಮಾಡಲಾಗ್ತದೆ. ಸೊ ಈ ಮಷಿನ್ ಮೂಲಕ ಕೂಡ ನೀರು ಹರಿಸುವಂತಹ ಕೆಲಸ ಈಗಾಗಲೇ ನಡೆಸಲಾಗುವಂಥದ್ದು. ಸೊ ಇಲ್ಲಿ ಜನರನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಆಟೋಮೆಟಿಕ್ ಮೇಕ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ನಿರ್ಮಾಣಗೊಂಡಂತಹ ಮಷಿನ್ ಇದು. ಆಟೋಮೆಟಿಕ್ ಇಂದ ಸಂದರ್ಭದಲ್ಲಿ ಒಂದು ವೇಳೆ ಸ್ವಲ್ಪ ಡೇಂಜರಸ್ ಸ್ಥಿತಿ ಇದ್ದರೆ ಅಥವಾ ಆ ಸ್ಥಳಕ್ಕೆ ಜನರು ಹೋಗದಂಥ ಪರಿಸ್ಥಿತಿ ಇದ್ದರೆ ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಯಾವ ರೀತಿಯಲ್ಲಿ ಹೋಗಬಹುದು ಎಂಬ ನಿಟ್ಟಿನಲ್ಲಿ ಇದೊಂದು ಮಷಿನ್ ಆಗಿರೋದು. ಸೊ ಈ ಮಷಿನ್ ಆ ಸ್ಥಳಕ್ಕೆ ಹೋಗಿ ಎಲ್ಲಿ ಬೇಕಾದ ನೀರು ಹಾಕುವುದು, ಆ ಸ್ಥಳಕ್ಕೆ ನೀರು ಹಾಕಿ ಅದನ್ನು ನಂದಿಸುವ ಕೆಲಸ ಕೂಡ ನಡೆಸ್ತದೆ. ಸೊ ಸಂಪೂರ್ಣವಾಗಿ ಟೆಕ್ನಾಲಜಿ ಆಧಾರಿತವಾಗಿರುವಂತಹ ಈ ಮಷಿನ್ ಇದು. ಸೊ ಜನರ ಜೀವ ರಕ್ಷಣೆ ಸಂದರ್ಭದಲ್ಲಿ ಬಳಸುವಂತಹ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಮಾಡಿರುವಂತಹ ಮಷಿನ್. ಈ ಮೂಲಕ ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಹೆವಿ ಫಾಗ್ ಬಂದು ಅಥವಾ ಹೆವಿ ಫೈರ್ ಆಗಿದ್ದ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಜನರಿಗೆ ಹೋಗಲಿಕ್ಕೆ ಆಗುದಿಲ್ಲ. ಸೊ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿ ಜಾಯ್ಸ್ಟಿಕ್ಸ್ ಇದೆ. ಸೊ ಆ ಜಾಯ್ಸ್ಟಿಕ್ ಮೂಲಕವೇ ಇದನ್ನು ಕಂಟ್ರೋಲ್ ಮಾಡಲಾಗ್ತದೆ. ಸೊ ಇಲ್ಲಿ ಈ ಮೂಲಕ ಇದನ್ನು ಈ ನೀರು ಫೈರ್ ಮಾಡುವಂತಹ ಕೆಲಸ ಇಲ್ಲಿ ನಡೀತದೆ. ಸೊ ಇಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಪೈಪ್ಗಳನ್ನು ಆಗಲಿ ಅಥವಾ ಇತರ ಇಕ್ವಿಪ್ಮೆಂಟ್ಸ್ಗಳನ್ನು ಆಗಲಿ ಅದನ್ನು ಅಳವಡಿಸುವಂತಹ ಕೆಲಸ ಕೂಡ ನಡೆಯುವಂಥದ್ದು. ಸೊ ಇಲ್ಲಿಯ ಆಫೀಸರ್ಗಳು ಇದಕ್ಕೆ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ರೀತಿಯಲ್ಲಿ ಈ ಟೆಕ್ನಾಲಜಿಯನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅದನ್ನೆಲ್ಲ ಇದು ಮಾಡ್ತಿರುವಂಥದ್ದು. ಇದು ನೇವಿಗೆ ಸಂಬಂಧಪಟ್ಟಂತಹ ಟೆಕ್ನಾಲಜಿ ಆಗಿರುತ್ತೆ. ಸೊ ಇಲ್ಲಿ ನೌಕಾನೆಲೆಯಲ್ಲಿ ಮಾತ್ರ ಸದ್ಯಕ್ಕೆ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇಲ್ಲಿ ಯಾವ ರೀತಿಯಲ್ಲಿ ಅಂದರೆ ಇಂಥ ಕಠಿಣ ಸಂದರ್ಭದಲ್ಲಿ
ಜನರಿಗೆ ಅದು ಸ್ಟಾಫ್ಗಳಿಗೆ ಅಥವಾ ಅಗ್ನಿಶಾಮಕ ದಳಕ್ಕೆ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಅಂತ ನೋಡ್ಕೋಬಹುದು ವೀಕ್ಷಕರೇ. ಇಲ್ಲಿ ಈ ಮಷಿನ್ ಖುದ್ದಾಗಿ ನೀರು ಹರಿಸುವಂತ ಕೆಲಸ ಮಾಡ್ತದೆ. ಅದಕ್ಕೆ ಯಾವ ಸ್ಥಳ ಯಾವ ಲೊಕೇಶನ್ ಅಂತ ಆ ಜಾಯ್ಸ್ಟಿಕ್ ಮೂಲಕ ತೋರಿಸಿ ಸಾಕು, ಅಲ್ಲಿ ಅಧಿಕಾರಿಗಳು ಆ ಜಾಯ್ಸ್ಟಿಕ್ ಮೂಲಕ ಎಲ್ಲವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಆ ಜಾಯ್ಸ್ಟಿಕ್ ಅಲ್ಲಿ ಅವರು ಅದರಲ್ಲಿ ಡಿಸ್ಪ್ಲೇ ಕೂಡ ಇದೆ, ಆ ಡಿಸ್ಪ್ಲೇ ಮೂಲಕ ನೋಡ್ಕೋತಾರೆ. ಅದಲ್ಲದೆ ಅವರು ಖುದ್ದಾಗಿ ಎದುರು ಕೂಡ ನೋಡಿಕೊಂಡು ಅಲ್ಲಿ ಯಾವ ಸ್ಥಳಕ್ಕೆ ನೀರು ಹರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಹರಿಸಬೇಕು, ಎಷ್ಟು ಎತ್ತರದಲ್ಲಿ ಹರಿಸಬೇಕು ಎಂಬ ಎಲ್ಲ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಇದರಲ್ಲಿ ಇರುವಂಥದ್ದು ನೋಡ್ಕೋಬಹುದು. ಈಗ ಇಲ್ಲಿ ಸ್ಪ್ರಿಂಕಲ್ ಟೈಪ್ ಕೂಡ ಕಂಟಿನ್ಯೂ ಮಾಡು ನೀರು ಹೋಗೋದಿಲ್ಲ ಫುಲ್ಲು ಎಂತ ಮಳ್ಳ ಕಂಟಿನ್ಯೂ ಮಾಡ ನಾನು. ಸೊ ಅಧಿಕಾರಿಗಳು ಜಾಯ್ಸ್ಟಿಕ್ ಮೂಲಕ ಆ ಮಷೀನ್ ಅನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಈ ಮೂಲಕ ಬೆಂಕಿ ಅವಘಡಗಳು ಆದರೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಜನರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ಕೋಬಹುದು ಹೇಳಲಿಕ್ಕೆ ಈ ತಂತ್ರಜ್ಞಾನ ಕೂಡ ಈಗ ಬಳಸುವಂತದ್ದು. ಸೊ ಒಟ್ಟಿನಲ್ಲಿ ಒಂದು ವೇಳೆ ಏರ್ ಸ್ಟ್ರೈಕ್ ಆಗಿ ಎಲ್ಲಾದರೂ ಕಟ್ಟಡದ ಮೇಲೆ ಬೆಂಕಿ ಕಾಣಿಸಿಕೊಂಡಿದ್ರೆ ಆ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಎಲ್ಲ ರೀತಿಯಲ್ಲಿ ಈಗ ತಂತ್ರಜ್ಞಾನ ಬಳಕೆ ಮಾಡ್ತಾ ಇಲ್ಲಿ ಜನರ ರಕ್ಷಣೆಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ಅಣುಕು ಕಾರ್ಯಕ್ರಮ ಮೂಲಕ ಇಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೆಲಸ ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.